ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಭಾರತದ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಲಗ್ಗೆ ಇಟ್ಟಾಗಿದೆ. ಅದರಲ್ಲೂ ಕೇಂದ್ರ ಸರ್ಕಾರ 20% ಎಥನಾಲ್ ನ ಮಿಕ್ಸ್ ಮಾಡಿ ಮಾರಾಟ ಕೂಡ ಶುರು ಮಾಡಿದೆ. साथियों, गन्ने से जो इथेनॉल बनता है वो मिलाया जाता है पेट्रोल में. इथेनॉल बनने की वजह से आपको गन्ने की उचित कीमत मिलती. इन्होंने ऐसा नहीं होने दिया. इथेनॉल ब्लेंडिंग की वजह से पेट्रोल की कम कीमतें कम होती. तो मोदी जी अब आप बताइए 2021 के जरिए जो आपने एथनॉल मिश्रण किया इसका लाभ किसानों को कितना मिला, ये आंकड़े सबके सामने रहे. माइलेज के आंकड़े सबके सामने रहे. इंजन डैमेज की जो शिकायतें हैं उसके आंकड़े सबके सामने रहे. अगर ये E20 एथनॉल को बढ़ावा देना एक सार्वजनिक नीति है तो गडकरी जी के बेटों को यह अप्रत्याशित लाभ क्यों मिला? ये जो आर्गुमेंट करने वाले लोग हैं ना, ये सबसे देश में एंटी नेशनल. ಈ E20 ಪೆಟ್ರೋಲ್ ಇಂದ ನಿಜವಾಗ್ಲೂ ನಿಮ್ಮ ವಾಹನದ ಇಂಜಿನ್ ಸೇಫಾ? ಇದರಿಂದ ವಾಹನದ ಮೈಲೇಜ್ ಕಡಿಮೆ ಆಗುತ್ತಾ? ಹಳೆ ಇಂಜಿನ್ ಹಾಳಾಗುತ್ತಾ? ಹೀಗೆ ಜನರಲ್ಲಿ E20 ಪೆಟ್ರೋಲ್ ಬಗ್ಗೆ ಸಾಕಷ್ಟು ಡೌಟ್ಗಳಿದೆ. ಈ ಎಲ್ಲಾ ಡೌಟ್ಗಳಿಗೆ ಉತ್ತರ ಹುಡ್ಕೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ಮೈಲೇಜು ಪಿಕಪ್ಪು ಎಲ್ಲ ಇನ್ಕ್ರೀಸ್ ಆಗುತ್ತೆ E20 ಪೆಟ್ರೋಲಲ್ಲಿ. E20 ಪೆಟ್ರೋಲು ಏನು ಫಾಲ್ಟ್ ಏನಿಲ್ಲ, ಚೆನ್ನಾಗೈತೆ. ಗಾಡಿ ಮೈಲೇಜು ಬರುತ್ತೆ, ಪಿಕಪ್ಪು ಎಲ್ಲ ಇನ್ಕ್ರೀಸ್ ಆಗುತ್ತೆ. ಇಲ್ಲ, ಗಾಡಿಗಳಂತೂ ಮೈಲೇಜ್ ಬರ್ತಾ ಇಲ್ಲ. ಅದು ಇಂಪ್ಲಿಮೆಂಟ್ ಮಾಡಿದ್ರು ಅದು ಅಮೌಂಟು ಪೆಟ್ರೋಲ್ ಮೇಲೆ ಅಮೌಂಟು ಡೀಸೆಲ್ ಮೇಲೆ ಆಗಲಿ ಅಮೌಂಟು ಕಮ್ಮಿ ಮಾಡ್ತೀವಿ ಅಂತ ಇವತ್ತರೆಗೂ ಅಮೌಂಟ್ ಕಮ್ಮಿ ಆಗಿಲ್ಲ. ಅದೇನು ಡಿಫ್ರೆನ್ಸ್ ಬರ್ತಿಲ್ಲಪ್ಪ. ಅವಾಗಲೂ 40 ಬರ್ತಾ ಇದೆ, ಇವಾಗಲೂ 40 ಬರ್ತಾ ಇದೆ. ಇವ್ರು ಇದ್ದಕ್ಕಿದ್ದಂಗೆ ಮಾಡ್ಕೊಂಡು ಮೈಲೇಜ್ ಡ್ರಾಪ್ ಆಗೋದು ಅಥವಾ ಇಂಜಿನ್ ಪ್ರಾಬ್ಲಮ್ ಆಗೋದಾದರೆ ಅದಕ್ಕೆಲ್ಲ ಹೊಣೆ ಯಾರು? ಅದ್ರ ಬಗ್ಗೆ ಗೊತ್ತಿಲ್ಲ. ಏನಿದು E20 ಪೆಟ್ರೋಲ್? E20 ಪೆಟ್ರೋಲ್ ಅಂದರೆ ಎಥನಾಲ್ ಮಿಶ್ರಿತ ಪೆಟ್ರೋಲ್. ಅಂದರೆ 20% ಎಥನಾಲ್ ಹಾಗೂ 80% ಪೆಟ್ರೋಲ್ ಹೊಂದಿರುವ ಇಂಧನವಾಗಿದೆ. ಇಲ್ಲಿ ಇ ಅಂದರೆ ಎಥನಾಲ್ ಅಂತ ಅರ್ಥ. ಈ ಎಥನಾಲ್ ಅನ್ನು ಕಬ್ಬು, ಅಕ್ಕಿ, ಮೆಕ್ಕೆಜೋಳದಂತಹ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಜೈವಿಕ ಇಂಧನವಾಗಿದೆ. ಇದು ಬಯೋಫ್ಯೂಲ್ ಆಗಿದೆ. ಬಯೋಫ್ಯೂಲನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡ್ಬೋದಾ? ಇದರಿಂದ ಏನು ಲಾಭ, ಏನು ನಷ್ಟ? ನಮ್ಮ ಕೇಂದ್ರ ಸರ್ಕಾರ ಯಾಕೆ E20 ಪೆಟ್ರೋಲ್ ಮಾರಾಟ ಮಾಡಲು ಅನುಮತಿ ಕೊಡ್ತು ಅನ್ನೋದನ್ನು ಮೊದಲು ತಿಳಿಯೋಣ. ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು 2003 ಜನವರಿಯಲ್ಲೇ ಪ್ರಾಯೋಗಿಕವಾಗಿ ನಮ್ಮ ದೇಶದ 9 ರಾಜ್ಯ ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕರ್ನಾಟಕವು ಸೇರಿದಂತೆ ಮಾರಾಟ ಮಾಡಲು ಆರಂಭಿಸಿತು. 2014 ತನಕ ಎಥನಾಲ್ ಮಿಶ್ರಣ ಕೇವಲ 1.53 ಮಾತ್ರ ಇತ್ತು. ಆದರೆ ಆ ಬಳಿಕ ಭಾರತ ಸರ್ಕಾರ 90:10 ಅನುಪಾತದಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಮಾರಾಟ ಮಾಡಲಾರಂಭಿಸಿತು. ತದನಂತರ 2023ರಲ್ಲಿ 80:20 ಅನುಪಾತದ E20 ಪೆಟ್ರೋಲನ್ನು ಪರಿಚಯಿಸಿ 2025ಕ್ಕೆ ಪೂರ್ಣ ಪ್ರಮಾಣದಲ್ಲಿ ಈ ಪೆಟ್ರೋಲನ್ನು ಮಾರಾಟ ಮಾಡಲಾರಂಭಿಸಿತು. ಯೋಜನೆಯ ಪ್ರಕಾರ ಭಾರತ ದೇಶದಲ್ಲಿ 2030ಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮಾರಾಟ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಅವಸರವಾಗಿ 2025ರಲ್ಲೇ ಅಂದರೆ ನಿಗದಿತ ಸಮಯಕ್ಕಿಂತ 5 ವರ್ಷ ಮುಂಚಿತವಾಗಿಯೇ ಈ ಗುರಿ ಸಾಧಿಸಿತು. ಇಲ್ಲಿ ಮೂಡೋ ಪ್ರಮುಖ ಪ್ರಶ್ನೆ ಏನು ಅಂದರೆ, ಈ E20 ಪೆಟ್ರೋಲ್ ಎಲ್ಲಾ ಮಾದರಿಯ ಇಂಜಿನ್ಗೂ ಸೂಟ್ ಆಗುತ್ತಾ? Pre-2000 ವೆಹಿಕಲ್ಸ್ಗೆಲ್ಲ AC ಪಂಪ್ ಅಂತ ಒಂದು ಬರ್ತಾ ಇತ್ತು. ಅದು ಬಂದು ರಬ್ಬರ್ ಪ್ರಾಡಕ್ಟ್ಸು. ಇವಾಗ ಈ ಮೆಥನಾಲ್ನಲ್ಲಿ ಬಂದು ನಿಮಗೆ ನೀರಂಶ ಇರೋದ್ರಿಂದ ಕರೋಡ್ ಆಗುತ್ತೆ, ಮತ್ತು ರಬ್ಬರ್ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ, ಮತ್ತು ವ್ಯಾಲ್ವ್ಸು, ಸಿಲಿಂಡರ್ಸು ಎಲ್ಲ ಎಫೆಕ್ಟ್ ಆಗುತ್ತೆ. ಮತ್ತು ಈ Pre-2000ನಲ್ಲಿರೋದ್ರಲ್ಲಿ ನಿಮಗೆ ಸಿನ್ಸ್ AC ಪಂಪ್ನಲ್ಲಿ ಡಯಾಫ್ರಮ್ ಬಂದು ರಬ್ಬರ್ನಲ್ಲಿ ಇರೋದ್ರಿಂದ ಫ್ರೀಕ್ವೆಂಟಾಗಿ ರಬ್ಬರು ಕರೋಡ್ ಆಗಿಬಿಟ್ಟು ಸ್ಪಾಯಿಲ್ ಆಗಿಬಿಟ್ಟು ಇಲ್ಲ ಸ್ಟಿಫ್ ಆಗಿಬಿಟ್ಟು ಪೆಟ್ರೋಲ್ ಪಂಪ್ ಮಾಡಲ್ಲ. ಅದು ಮೇನ್ ಕಾಸ್ಟ್ ಬರುತ್ತೆ ನಿಮಗೆ Pre-2000ನಲ್ಲಿ. ಆಫ್ಟರ್ 2000 ನಿಮಗೆ ಎಥನಾಲ್ ನೀವು ಮಿಕ್ಸ್ ಮಾಡ್ತು ಅಂದರೆ ಅದರಲ್ಲಿ ನಿಮಗೆ ರನ್ನಿಂಗ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡುತ್ತೆ. ಇವಾಗ ತಿರ್ಗಾ ಇನ್ನೂ ಒಂದು 20% ಮಾಡ್ತೀನಿ ಅಂದವಾಗ ಅಬೌಟ್ R4 + E4 ಎಂದು 8% ಆಫ್ ಎಫಿಷಿಯನ್ಸಿ ಆಫ್ ದ ಇಂಜಿನ್ಸ್ ಹೊರಟೋಗುತ್ತೆ ನಿಮಗೆ. ಇದು ಡಯಾಫ್ರಮ್ ಇದ್ರ ಒಳಗಡೆ ಇರುತ್ತೆ. ಇದು ರಬ್ಬರ್ ಪ್ರಾಡಕ್ಟ್. ಇದು ಹಿಂಗೆ ಮಾಡಿದವಾಗಲೇ ಸಕ್ಷನ್ ಬರೋದು. ಅದು ಇದು ಇಲ್ಲೆಲ್ಲ ಕಟ್ಟಾಗ್ಬಿಡುತ್ತೆ, ಹಾರ್ಡಾಗಿ ಇದೆಲ್ಲ ಕಟ್ಟಾಗ್ಬಿಡುತ್ತೆ. ಇದು ಇವಾಗ ಈ ಡಿಫೆಕ್ಟಲ್ಲೇ ಬಂದಿರೋದು ಇದು ಕಾರು. ಇದು ಕೆಲಸ ಮಾಡ್ತಾಯಿಲ್ಲ, ಇದು ಕಟ್ಟಾಗೋಗ್ಬಿಡ್ತಿದ್ದು. ಇಲ್ಲಿ ಕಟ್ಟಾಯಿತು, ಇದು ಇಲ್ಲಿಂದ ಬರುತ್ತೆ. ಇಲ್ಲಿ ಪೆಟ್ರೋಲ್ ಬಂದಿದ್ದು ಈ ವಾಲ್ವ್ಸ್ ಎಲ್ಲ ಇರುತ್ತಲ್ಲ, ಇಲ್ಲಿಗೆಲ್ಲ ಬಂದಿದ್ದು ಎಥನಾಲ್ ಎಲ್ಲ ಬಂದರೆ ಇದೆಲ್ಲ ರೆಸ್ಟ್ ಆಗಿಬಿಡುತ್ತೆ. ಇದೆಲ್ಲ ಇವಾಗ ಕ್ಲೀನ್ ಮಾಡಿದ್ದೀವಿ. ಇದೆಲ್ಲ ರೆಸ್ಟ್ ಆಗಿದ್ದ ಕಾರಣ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀವಿ. ಇದೆಲ್ಲ
ಈ E20 ಪೆಟ್ರೋಲ್ನಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆಯಲ್ಲ, ಮತ್ತೆ ಯಾಕೆ ಕೇಂದ್ರ ಸರ್ಕಾರ E20 ಪೆಟ್ರೋಲ್ನ ಮಾರಾಟ ಮಾಡೋಕೆ ಅನುಮತಿ ಕೊಡ್ತು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆಯಾ? ಎಥನಾಲ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ನಮಗೆ ಒಳ್ಳೇದು ಏನಾಗಿದೆ ಅಂತ ಹೇಳ್ತು ಅಂದರೆ, ವಿ ಆರ್ ಸೇವಿಂಗ್ ಲಾಟ್ ಆಫ್ ಮನಿ ಬೈ ಇಂಪೋರ್ಟ್ನಿಂದ ತುಂಬ ಬರುತ್ತೆ ಮತ್ತು ಎಮಿಷನ್ ಕಡಿಮೆ ಆಗುತ್ತೆ. ಬಟ್ ಇದರಿಂದ ಎಲ್ಲ ಚೆನ್ನಾಗಿದೆ, ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋವಾಗ ಅವೇರ್ನೆಸ್ ಇಲ್ಲ. ಭಾರತ ಪೆಟ್ರೋಲ್ ಅನ್ನು ಅತಿ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದೆ. ಆಮದು ಮಾಡಿಕೊಂಡ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಅದರ ಜೊತೆಗೆ ಪರಿಸರ ಮಾಲಿನ್ಯ ಉಂಟು ಮಾಡುವ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಹಾಗೂ ಎಥನಾಲ್ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಕೃಷಿ ವಲಯವನ್ನು ಬೆಂಬಲಿಸಲು ಮತ್ತು ಎಥನಾಲ್ ನವೀಕರಿಸಬಹುದಾದ ಇಂಧನವಾಗಿರೋದ್ರಿಂದ E20 ಪೆಟ್ರೋಲ್ ಮಾರಾಟಕ್ಕೆ ನಿರ್ಧಾರ ಮಾಡಿತು ಅನ್ನೋದು ಭಾರತ ಸರ್ಕಾರದ ಸ್ಪಷ್ಟನೆ. ಅದು ಯಾವ ಥರ ಇದು ಮಾಡ್ತದೆ, ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟು ಅಂತಲೂ ಗೊತ್ತಿಲ್ಲ ಸರಿಯಾಗಿ. ಬಟ್ ಅದು ಹೇಳ್ತಾನೆ ಇದ್ದಾರೆ. ಅದು ಇಂಪ್ಲಿಮೆಂಟ್ ಮಾಡಿದ್ರು ಅದು ಅಮೌಂಟು ಪೆಟ್ರೋಲ್ ಮೇಲೆ ಅಮೌಂಟು ಡೀಸೆಲ್ ಮೇಲೆ ಆಗಲಿ ಅಮೌಂಟು ಕಮ್ಮಿ ಮಾಡ್ತೀವಿ ಅಂತ ಇವತ್ತರೆಗೂ ಅಮೌಂಟ್ ಕಮ್ಮಿ ಆಗಿಲ್ಲ. ಪೆಟ್ರೋಲ್ ಬಂದು 102 ರೂಪಾಯಿ ಇದೆ, ಅದನ್ನು ಅವತ್ತಿಂದ ಹೇಳ್ತಾ ಇದ್ದಾರೆ, ಇವಾಗವರೆಗೂ ಕಮ್ಮಿ ಆಗಿಲ್ಲ. ಕೇಂದ್ರ ಸರ್ಕಾರದ ನಿರ್ಧಾರ ಏನೋ ಸರಿ, ಆದರೆ ಇದರ ಜಾರಿಯಲ್ಲಿ ಎಲ್ಲೋ ಜಾರಿದೆ, ಆತುರ ಮಾಡಿದೆ ಅನ್ನೋದು ಸ್ಪಷ್ಟ. ಯಾರಿಗೋ ಲಾಭ ಮಾಡಲು ಗ್ರಾಹಕರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೆಟ್ರೋಲ್ ಅವರು ಮಿಕ್ಸ್ ಮಾಡ್ತಾರೆ 20% ಅಂತ ಹೇಳ್ತಾರಲ್ವಾ, ಅದು ಕೆಲವು ಗಾಡಿಗಳಿಗೆ ಡ್ಯಾಮೇಜ್ ಆಗುತ್ತೆ, ಇಂಜಿನ್ನು ಪ್ರಾಬ್ಲಮ್ ಬರುತ್ತೆ. ಆವಾಗ ನಮ್ಗೇನು ಗೊತ್ತು, ನಾವೇನು ತಿಳ್ಕೊಂಡಿರ್ತೀವಿ ಒಳ್ಳೆ ಪೆಟ್ರೋಲು ಒಳ್ಳೆ ಡೀಸೆಲ್ ಅಂತ ನಾವು ಬಂದಿರ್ತೀವಿ. ಕೆಲವು ಸಲ ಹೋದಾಗ ಇದ್ದಕ್ಕಿದ್ದಂಗೆ ಗಾಡಿಗಳು ಸೀಸ್ ಆಗಿರ್ತವೆ. 5 ವರ್ಷ 10 ವರ್ಷ ಗಾಡಿ ತಗೊಂಡ್ರೆ ಸೀಸ್ ಆಯ್ತವೆ. ಈಗ ನಮ್ಮದು ಈಗ ಒಂದು ರೀಸೆಂಟಾಗಿ ಇಷ್ಟು ವರ್ಷ ಆಗ್ತಿದ್ವಿ, ಈಗ ಒಂದು 15 ಡೇಸಲ್ಲಿ ನಾನು ಇಂಜಿನ್ ರೆಡಿ ಮಾಡಿಸಿದ್ವಿ. ಪರಿಸರ ಸಂರಕ್ಷಣೆ, ಇಂಧನದ ಸ್ವಾವಲಂಬನೆಯ ಮೂಲಕ ಆತ್ಮನಿರ್ಭರದ ಕನಸನ್ನು ಹೊತ್ತಿರುವ ಕೇಂದ್ರ ಸರ್ಕಾರ E20 ಪೆಟ್ರೋಲ್ ಮಾರಾಟಕ್ಕಿಳಿದು ದೇಶದ ಆಹಾರ ಭದ್ರತೆಗೆ ಹೊಡೆತ ಕೊಡುತ್ತಾ ಅನ್ನೋ ಆತಂಕ ಈಗ ತಜ್ಞರನ್ನ ಕಾಡಲಾರಂಭಿಸಿದೆ. ಅದು ಹೇಗೆ ಗೊತ್ತಾ? ರೈತರಿಗೆ ಬರೀ ಎಥನಾಲ್ ಉತ್ಪಾದನೆಗೆ ಪೂರಕ ಬೆಳೆಗಳನ್ನ ಉತ್ತೇಜಿಸುತ್ತಾ ಹೋದ್ರೆ ಬೇರೆ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗಲಿದೆ. ಇದರಿಂದ ಉತ್ಪಾದನೆ ಮತ್ತು ಬೇಡಿಕೆ ನಡುವೆ ಅಸಮತೋಲನ ಉಂಟಾಗಬಹುದು. ಇನ್ನು ವಾಹನ ಉತ್ಪಾದನಾ ಕಂಪನಿಗಳಿಗೆ E20 ಪೆಟ್ರೋಲ್ಗೆ ಪೂರಕವಾದ ಇಂಜಿನ್ ಮತ್ತು ಬಿಡಿಭಾಗಗಳನ್ನು ಉತ್ಪಾದಿಸಿದ ಬಳಿಕ E20 ಪೆಟ್ರೋಲ್ ಅನ್ನ ಪರಿಪೂರ್ಣವಾಗಿ ಪರಿಚಯಿಸಬಹುದಿತ್ತು. ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ E10, E20 ಪೆಟ್ರೋಲ್ನ ಜೊತೆಗೆ ಬರೀ ಪೆಟ್ರೋಲ್ ಬಳಸುವ ಆಯ್ಕೆಯನ್ನೂ ಕೊಡಬೇಕಿತ್ತು. ಇವ್ರು ಇದ್ದಕ್ಕಿದ್ದಂಗೆ ಮಾಡ್ಕೊಂಡು ಮೈಲೇಜ್ ಡ್ರಾಪ್ ಆಗೋದು ಅಥವಾ ಇಂಜಿನ್ ಪ್ರಾಬ್ಲಮ್ ಆಗೋದಾದರೆ ಅದಕ್ಕೆಲ್ಲ ಹೊಣೆ ಯಾರು? ಸರ್ಕಾರನೇ ಹೊಣೆ. ಹಾಗಾಗಿ ಇದ್ದಕ್ಕಿದ್ದಂಗೆ ಮಾಡೋದು ಸರಿ ಇಲ್ಲ. ಇನ್ಫಾರ್ಮೇಷನ್ ಕೊಡಬೇಕು. ಅಟ್ಲೀಸ್ಟ್ 2 ರೀತಿ ಪೆಟ್ರೋಲನ್ನು ಬಿಡಬೇಕು. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಾವು ಮಾಮೂಲಿ ಪೆಟ್ರೋಲ್ ಹಾಕಿಸ್ಕೊತೀವಿ. ಇವರು ಇದಕ್ಕೆ ಹೊಸ ಗಾಡಿಗಳಿಗೆ ಬೇಕಾದ್ರೆ ಈ ಥರ ಪೆಟ್ರೋಲ್ ಹಾಕಿಸ್ಕೊಳ್ಳಿ, ಬಂಕಲ್ಲೇ 2 ಸಿಸ್ಟಮ್ ಮಾಡಲಿ, ಬೇಕಾದಷ್ಟು ಇರುತ್ತಲ್ಲ, ಅದು ಒಂದು ಕಡೆ ಇದು ಒಂದು ಕಡೆ ಅನ್ನೋ ಥರ ಮಾಡಲಿ. ಹಳೆ ಗಾಡಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ನಾವು ಖಂಡಿತ ಅದನ್ನು ಇಷ್ಟಪಡೋದಿಲ್ಲ. ನೋಡಿದ್ರಲ್ಲ, ಅಸಲಿಗೆ E20 ಪೆಟ್ರೋಲ್ ಒಂದು ಉಪಯುಕ್ತ ಯೋಜನೆ. ಆದರೆ ಸರ್ಕಾರದ ಆತುರದ ನಿರ್ಧಾರ ಮತ್ತು ವೈಜ್ಞಾನಿಕವಾಗಿ ಇದನ್ನು ಮಾರುಕಟ್ಟೆಗೆ ಪರಿಚಯಿಸದಿರುವುದೇ ಇದರ ಹಿನ್ನಡೆಗೆ ಕಾರಣ ಆಗ್ತಿದೆ. ಜನರಲ್ಲಿ ಅನುಮಾನ, ಅಸಮಾಧಾನ ಹೆಚ್ಚಿಸ್ತಿದೆ. ಇದು ಇವತ್ತಿನ ವಿಶೇಷ. ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಫಾಲೋ ಮಾಡಿ ವಿಜಯ ಟೈಮ್ಸ್, ಬದಲಾವಣೆಯ ಹಾದಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.